ಒಂದು ಕಡೆ BTM ಲೇಔಟ್ ಮತ್ತು ಸೌತ್ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವ್ರದ್ದು ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇದೆ. ಸೊ ಇದನ್ನು ನೀವೇನಾದರೂ BBMP ಎಲೆಕ್ಷನಲ್ಲಿ ಬಳಸ್ಕೋತೀರಾ ಸ್ಟ್ರಾಟಜಿಯಾಗಿ ಕಾಂಗ್ರೆಸ್ನ ವೀಕನ್ ಮಾಡೋದಕ್ಕೆ? BJP ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಿಂದ ನಾವು ಗೆಲ್ಲಬೇಕು ಅಂತೇನಿಲ್ಲ. ವಿಶೇಷವಾಗಿ ಬೆಂಗಳೂರು ಮಹಾನಗರದ ಬಗ್ಗೆ ನಾನು ಕೇಳೋದಕ್ಕೆ ಮಾತಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇನು 1,000 ಕೋಟಿ ಘೋಷಣೆ ಮಾಡ್ತೇನೆ, 2,000 ಕೋಟಿ ಘೋಷಣೆ ಮಾಡ್ತೇನೆ ಅಂತೇಳಿ ಕಳೆದ 3 ವರ್ಷದ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಬೆಂಗಳೂರು ಮಹಾನಗರ ಪಾಲಿಕೆನ 5 GB ಅಂತೇಳಿ ಘೋಷಣೆ ಮಾಡಿಕೊಂಡು ಗಬ್ಬೆಬ್ಸುವಂಥ ಕೆಲಸನೂ ಕಾಂಗ್ರೆಸ್ ಅವರೇ ಮಾಡಿರುವಂಥದ್ದು. ಈಗ 5 GBನ 2 GB ಮಾಡ್ತೇವೆ ಅಂತೇಳಿ ಹುಡುಗಾಟ ಆಡ್ತಾ ಇದ್ದಾರೆ ಬೆಂಗಳೂರು ಜೊತೆಲೆ. ಬೆಂಗಳೂರು ನಗರ ಏನಾಗಿದೆ ಇವತ್ತು? ರಸ್ತೆಯಲ್ಲಿದೆ ಅಂತೇಳಿ ಹುಡುಕ್ಬೇಕಾಗಿರ್ತಕ್ಕಂಥ ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ಮಹಾನಗರ ಬಂದಿರುವಂಥದ್ದು. ಆಗಲೇ ಹೇಳ್ತೇನೆ ನಾನು, ಇವ್ರಿಗೆ ಏನೂ ಕೂಡ ಅಭಿವೃದ್ಧಿ ಬಗ್ಗೆ ಆಗಲಿ ಮತ್ತೊಂದಾಗಲಿ ಏನೂ ಕೂಡ ಕಾಳಜಿ ಇಲ್ಲ. ಹೇಗೆ ಲೂಟಿ ಮಾಡಬೇಕು, ಹೇಗೆ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಬೇಕು, ಒಂದೇ ಅವ್ರಿಗೆ ಆದ್ಯತೆ. ಕಸದಿಂದ ಹೆಂಗೆ ರಸ ತೆಗಿಬೇಕು ಅನ್ನೋದು ಒಂದೇ ಅವ್ರಿಗೆ ಆದ್ಯತೆ ಇರುವಂಥದ್ದು. ಹಾಗಾಗಿ ಇವರಿಂದ ಯಾವುದೇ ಒಳಿತನ್ನ ರಾಜ್ಯದ ಜನ ಬಯಸೋದಕ್ಕೆ ಸಾಧ್ಯ ಇಲ್ಲ, ಬೆಂಗಳೂರು ಜನನೂ ಕೂಡ ಬಯಸೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು.